ಯನಗುಂಬದಲ್ಲಿ 10ನೇ ಶತಮಾನದ ಶಾಸನಗಳ ಪತ್ತೆ. ಐತಿಹಾಸಿಕ ಅಧ್ಯಯನಕ್ಕೆ ನವದಾರಿ. ಚಾಮರಾಜನಗರ ತಾಲೂಕಿನ ಅರದನಹಳ್ಳಿ ಹೋಬಳಿಯ ಯನಗುಂಬ ಗ್ರಾಮದಲ್ಲಿ 10ನೇ ಶತಮಾನದ ಶಾಸನಗಳು ಹಾಗೂ ವೀರಗಲ್ಲುಗಳು ಪತ್ತೆಯಾಗಿವೆ. ಗ್ರಾಮಸ್ಥ ಮಂಜುನಾಥ್ ಅವರ ಜಮೀನಿನಲ್ಲಿ ಹಾಗೂ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಈ ಶಾಸನಗಳು ಲಭ್ಯವಾಗಿದ್ದು ಪುರಾತತ್ವ ಅಧ್ಯಯನಕ್ಕೆ ನವ ಆಯಾಮ ನೀಡಿವೆ. ಪತ್ತೆಯಾದ 7 ಶಾಸನಗಳಲ್ಲಿ 2 ತಮಿಳು ಭಾಷೆಯಲ್ಲಿದ್ದು ಉಳಿದ 5 ಕನ್ನಡ ಲಿಪಿಯಲ್ಲಿವೆ. ಕೆಲವು ತೂರುಗೋಲು ಶಾಸನಗಳಾಗಿ ಗುರುತಿಸಲ್ಪಟ್ಟಿವೆ. ಪುರಾತತ್ವ ಇಲಾಖೆಯ ಕನ್ನಡ ಶಾಸನ ತಜ್ಞ ಡಾಕ್ಟರ್ ಅನಿಲ್ ಕುಮಾರ್ ಅವರು ವಿವರಿಸಿರುವಂತೆ ಒಂದು ಶಾಸನದಲ್ಲಿ ಭೂದಾನ ನೀಡಿದ ದಾಖಲೆ ಇದೆ. ಇನ್ನೊಂದರಲ್ಲಿ ಕೇಸಣ್ಣ ಎಂಬಾತ ಹಸುಗಳನ್ನು ಕದ್ದಾಗ ಹಿರಮಗುಂಬದ ಕಾಳ ಎಂಬಾತನು ಹೋರಾಡಿ ವೀರಮರಣ ಹೊಂದಿದ್ದ ವಿವರವಿದೆ. ತಮಿಳು ಶಾಸನದಲ್ಲಿ ಮುನಿವರ ಕಂದಾಚಾರಿ ಎಂಬಾತನ ಮಗ ಕೋಲನ್ ಎಂಬ ವೀರನ ಶೌರ್ಯ ಚರಿತೆ ಉಲ್ಲೇಖವಾಗಿದೆ. ಮಂಜುನಾಥ್ ಅವರು ತಮ್ಮ ಜಮೀನಿನಲ್ಲಿ ಕೆಲಸ ಮಾಡುವ ಸಂದರ್ಭದಲ್ಲಿ ಈ ಶಾಸನಗಳು ಭೂಗರ್ಭದಿಂದ ಪತ್ತೆಯಾದವು ಎಂದು ತಿಳಿಸಿದ್ದಾರೆ. ಅಲ್ಲದೆ ಅವರ ಜಮೀನಿನಲ್ಲಿ ಇದ್ದ ಶಿವನ ಸಣ್ಣ ಗುಡಿಯು ಮುಚ್ಚಲ್ಪಟ್ಟಿದ್ದುದನ್ನು ತೆರವುಗೊಳಿಸಿದಾಗ ಭೂದಾನ ಶಾಸನವೊಂದು ದೊರೆಯಿತು ಎಂದು ಅವರು ತಿಳಿಸಿದ್ದಾರೆ. ಈ ಸಂದರ್ಭ ಶಾಸನಗಳು ಮತ್ತು ವೀರಗಲ್ಲುಗಳ ಅಧ್ಯಯನ ಹಾಗೂ ಸಂರಕ್ಷಣೆ ಅಗತ್ಯವೆಂದು ಮಂಜುನಾಥ್ ಆಗ್ರಹಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಗಿರೀಶ್ ಕೊಳ್ಳೇಗಾಲ.